ಸುಧಾಕರ್ ವಿರುದ್ಧ ಒಂದು ಆರೋಪ ಮಾಡಿದ್ರಿ, ಈ ಗಣಿಗಳಿಂದ ಎಲ್ಲ ಬೇಜಾನ್ ವಸೂಲಿ ಮಾಡ್ತಿದ್ದಾರೆ ಬಗ್ಗೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದೀನಿ. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ನಂದೊಂದು ದೃಢ ಸಂಕಲ್ಪ ಅದು. ಯಾಕೆ ಸರ್ ನಿಮ್ಮ ಪಾರ್ಟಿ ಬರ್ತಾ ಹಂಗೇನಿಲ್ಲ, ನಾನು ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ನನ್ನ ಈಕ್ವಲೆಂಟ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನನ್ನ ಅಭಿಪ್ರಾಯ. ನನಗೆ ಆರ್ ಅಶೋಕ್ ಅವರು, ಯತ್ನಾಳ್ ಅವರು, CT ರವಿ ಅವರು ನಾನು ಈಕ್ವಲೆಂಟ್ ಅಂತ ಭಾವಿಸಿದ್ದೀನಿ. ಅಂದ್ರೆ ನಾನು ಆ ಲೆವೆಲ್ ಪೊಲಿಟಿಕಲ್ ಮೆಚುರಿಟಿ ಅಂತ ನನ್ನ ಅಭಿಪ್ರಾಯ. ಆ ಲೆವೆಲ್ ಪೊಲಿಟಿಕಲ್ ಮೆಚುರಿಟಿ ಅಂತ. ಇನ್ನೊಂದು ಸರ್, ಈ 9 ಯೂನಿವರ್ಸಿಟಿ ಬಿಜೆಪಿ ಸಭೆ ಮಾಡಿದೆ. ಸರ್ಕಾರದ ಕೈಯಲ್ಲಿ ಹಣ ಇಲ್ಲ, ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸೋದಕ್ಕೆ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಕ್ಲೋಸ್ ಮಾಡ್ತಿದ್ದಾರೆ. ಇಲ್ಲ ಸರ್, ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇದೆ. ಕೆಲವು ಯೂನಿವರ್ಸಿಟೀಸ್ಗೆ ಏನು ಅಂದರೆ, ಒಂದು ಯೂನಿವರ್ಸಿಟಿನ ನೋಡಿ, ಅಲ್ಲಿ ಸ್ಟೂಡೆಂಟ್ಸ್ ಇಲ್ಲ, 100-200 ಕೋಟಿ ಬೇಕು ಇನ್ಫ್ರಾಸ್ಟ್ರಕ್ಚರ್, ಸ್ಟಾಫ್ ಬೇಕು, ಅವ್ರಿಗೆ ವರ್ಕ್ ಲೋಡ್ ಇರಲ್ಲ. ಈಗ ನೀವು 1.5 ಲಕ್ಷ 2 ಲಕ್ಷ UGC ಸ್ಕೇಲ್ ಸ್ಯಾಲ್ರಿ ಕೊಟ್ಟು ಆ ಟೀಚರ್ಗೆ ಒಂದು ಸೆಕ್ಷನ್ನು ನೀವು ಹಾಕೋಕ್ಕೆ ಇಲ್ಲ ಅಂದರೆ ಅದು ಸರ್ಕಾರಕ್ಕೆ ಹೊರೆ ಅಂತಷ್ಟೇ ಸರ್. ಈಗ ಅಶೋಕ್ ಅವರು ಮನೆಯಿಂದ ತಂದೇನು ಖರ್ಚು ಮಾಡಲ್ಲ, ನಾವು ನಮ್ಮ ಮನೆಯಿಂದನೂ ಖರ್ಚು ಮಾಡಲ್ಲ. ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗ್ದಂಗೆ ನೋಡ್ಕೊಳ್ಳೋದೇ ನಮ್ಮ ಜನಪ್ರತಿನಿಧಿಗಳ ಕರ್ತವ್ಯ. ಅದನ್ನು ನಮ್ಮ ಸರ್ಕಾರ ಮಾಡ್ತಿದೆ ಅಲ್ವಾ ಸರ್. ವಿದ್ಯಾದಾನ, ಶ್ರೇಷ್ಠದಾನ, ದೊಡ್ಡ ದೊಡ್ಡ ಯೋಜನೆಗಳನ್ನ ಅನ್ನ ಕೊಟ್ಟು, ಅನ್ನಭಾಗ್ಯ ಕೊಟ್ಟವರು ವಿದ್ಯೆನ ಕಿತ್ಕೊಳ್ಳೋಕ್ಕಾಗುತ್ತೆ ಸರ್? ಅವ್ರಿಗೆ ಗೊತ್ತಲ್ಲ, ಇವತ್ತು ಯೂನಿವರ್ಸಿಟಿಗಳಲ್ಲಿ ಆ ಮೈಂಡ್ಸೆಟ್ನ, RSS ಮೈಂಡ್ಸೆಟ್ನ ಬಿಲ್ಡ್ ಮಾಡ್ತಿರೋದೇ BJP ಅವರು. ಇದು ಅದು ಚೇಂಜ್ ಆಗಬೇಕು. ಅವರು ಏನಂದರೆ ಸುಮ್ಮನೆ ಈ ಸ್ಟೂಡೆಂಟ್ ಯೂನಿಯನ್ನು, ಆ ಎಲೆಕ್ಷನ್ಗಳು, RSS ಮೈಂಡ್ಸೆಟ್ನ ಅಲ್ಲಿಂದ ಮಾಡೋದು. ಭಾಳಷ್ಟು ಜನ ಇದ್ದಾರೆ ಅಲ್ಲಿ, ಮಾತುಗಾರರು ಭಾಳಷ್ಟು ಜನ ಇದ್ದಾರೆ ಕೆಲವರು. ಅವರು ಆ ಉದ್ದೇಶಕ್ಕೆ ಮಾಡಿದ್ದಾರೆ ಅಷ್ಟೇ. ಇಲ್ಲ, ನನಗೇನು ಗೊತ್ತಿಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ತಂಡ, ನಮ್ಮ ಇನ್ ದ ಸೆನ್ಸ್ ನಮ್ಮ ಕಾಂಗ್ರೆಸ್ ಏನು ತೀರ್ಮಾನ ತಗೊಳುತ್ತೋ